ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಚಂದ್ರ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಶ್ರೀಮತಿ ಚಂದ್ರ ಅವರೇ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಶರಣು ಶರಣಾರ್ಥಿ. ನಿಮಗೂ ಶರಣು ಶರಣಾರ್ಥಿ. ನಿಮಗೆಲ್ಲರಿಗೂ ಶರಣು ಶರಣಾರ್ಥಿ. ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಮ್ಮ? ಇವತ್ತು ಸಿಂಪಲ್ ಆಗಿ ಅವರೆಕಾಳು ಸಾಂಬಾರು. ಅವರೆಕಾಳು ಸಾಂಬಾರು. ನಿಮ್ಮ ಪೆಟ್ಟು ನೀವು ಇದಾಗ್ಲೇ ಬಂದಿದ್ದೀರಾ, ಅವರೆಕಾಳಿನ ಏನದು ಅಡುಗೆಯನ್ನ ಮಾಡಿ ತೋರಿಸಿದ್ದೀರಾ. ಸೊ ನಾನು ಅವಾಗ್ಲೇ ಹೇಳಿದ್ದೆ, ನನಗೆ ಅವರೆಕಾಳು ಅಂದ್ರೆ ಪಂಚಪ್ರಾಣ ಅಂತ. ಅದಕ್ಕೆ ಸತ್ಯಶ್ರೀಗೋಸ್ಕರನೇ ತಂದಿದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಅನ್ಕೊಳ್ಳೋದಲ್ಲ, ಓಕೆ, ತುಂಬಾ ಸಂತೋಷ ಅಮ್ಮ. ಹಾಗೆ ನಮ್ಮ ಏನದು ಎಷ್ಟೋ ಜನ ಕಾಯ್ತಾ ಇರ್ತಾರೆ ಬೇರೆ ಬೇರೆ ರೆಸಿಪಿ, ಅವ್ರಿಗೂ ಕೂಡ ಅದರಿಂದ ಹೆಲ್ಪ್ ಆಗೇ ಆಗತ್ತೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಈ ಸಾಂಬಾರು ಮಾಡೋದಕ್ಕೆ? ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣ ಮೆಣಸಿನ್ಕಾಯಿ, ಆಮೇಲೆ ಇಂಗು, ಇಷ್ಟು, ಇದು ಸ್ವಲ್ಪ ಈರುಳ್ಳಿ, ಇಷ್ಟು ಒಗ್ಗರಣೆ, ಆಮೇಲೆ ನಿಂಬೆಹಣ್ಣು. ಸರಿ ಸರಿ, ಓಕೆ, ಆಯ್ತಾ? ಇಷ್ಟಿದ್ರೆ ಸಾಂಬಾರ್ ರೆಡಿ ಆಗುತ್ತೆ. ಸೊ ಹಾಗಾದ್ರೆ ಶುರು ಮಾಡ್ಬಿಡೋಣ. ಆಮೇಲೆ ಇದು ಜಾರ್ ಕೊಡಿ ಫಸ್ಟ್. ಈಗ ಜಾರ, ಮಿಕ್ಸಿ ಜಾರು. ಏನ್ ಹಾಕೋತೀರಾ ಇದಕ್ಕೆ? ಇದಕ್ಕೆ ತೆಂಗಿನಕಾಯಿ. ಇದಿವಾಗ ರೆಗ್ಯುಲರ್ ಆಗಿ ಸಾಂಬಾರ್ ಅಂತ ಮಾಡ್ತಾರಲ್ಲ, ಅದೇ ತರನ? ಈಗ ಅದೇ ನಾನು ಹೇಳ್ತಾ, ಈಗ ರೆಗ್ಯುಲರ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಅವರೆಕಾಯಿ ಸಾಂಬಾರ್ನ ತೊಗರಿಬೇಳೆ ಹಾಕ್ತಾರೆ. ಹೌದು. ಹಾಕ್ಬಿಟ್ಟು ಇದು ಏನು ಮಸಾಲೆ ಸಾಮಾನು ಅದೆಲ್ಲ ತುಂಬಾ ಹಾಕ್ತಾರೆ. ಹುರುಗಡ್ಲೆ, ಅದು ಹುಣಸೆ ಹಣ್ಣು ಎಲ್ಲ ಹಾಕೊಂಡು ಕಾಯಿ ರುಬ್ಬಿಟ್ಟು ಅದು ಬೇಯಿಸಿದಕ್ಕೆ ಒಗ್ಗರಣೆ ಹಾಕಿ ಮಾಡ್ತಾರೆ. ನಾನು ಇದರಲ್ಲಿ ಸಿಂಪಲ್ ಅದೇ ಸಿಂಪಲ್ ಅವರೆಕಾಯಿ ಸಾಂಬಾರ್ ಅಂತ ಹೆಸರು ಹೇಳ್ಬಿಟ್ಟಿದ್ದೀನಿ. ಏನ್ ಹಾಕ್ತಾ ಇದ್ದೀರಾ? ಈಗ ಹಸಿ ಶುಂಠಿ ಸ್ವಲ್ಪ ಹಾಕ್ತಾ ಇದ್ದೀನಿ, ಆಯ್ತಾ? ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಯೂಶಲಿ ಅದ್ ಮಾಡುವಾಗ ಅವರೆಕಾಳನ್ನ ಬೇಯಿಸ್ಕೊಂಡಿದ್ರೆ ಬೇಗ ಆಗುತ್ತೆ. ಏನಿಲ್ಲ, ಅವರೆಕಾಳು ಒಂದು ಬೇಯಿಸ್ಕೊಂಡ್ಬಿಟ್ರೆ ಒಗ್ಗರಣೆ ಕೊಟ್ಬಿಟ್ಟು ರುಬ್ಬಿಟ್ಟೇನಿರುತ್ತಲ್ಲ ಅದನ್ನ ಹಾಕೋದು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಇದಕ್ಕೆ ಸ್ಪೂನ್ ಕೊಡಿ ಒಂದು. ಇದಕ್ಕೆ ಸ್ವಲ್ಪ, ಇದಕ್ಕೆ ಹುರ್ಗಡ್ಲೆ ಏನು ಹಾಕಲ್ಲ, ಸ್ವಲ್ಪ ಬೆಂದ ಅವರೆಕಾಳನ್ನೇ ಅದು ಒಂದ್ ಸ್ವಲ್ಪ ಗಟ್ಟಿ ಬರಲಿ. ಆಮೇಲೆ ಇದು ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟು, ನೀವು ಬರೇ ಅವರೆಕಾಳು ಧಾರಾಳ ತಿನ್ಬೋದು. ಹೌದು, ಅವರೆಕಾಳು ಇಷ್ಟ ಇದ್ದವ್ರು ಅವರೆಕಾಳು. ಮತ್ತೆ ಅದರಲ್ಲಿ ಒಳ್ಳೊಳ್ಳೆ ಏನದು ವಿಟಮಿನ್ಸ್, ಆರೋಗ್ಯಕ್ಕೆ ಬೇಕಾದ ಅಂಶಗಳಿರುತ್ತೆ. ಅದು ಕಾಲ ಬಂದಾಗ ದಿನ ತಿಂದ್ರು ಚೆನ್ನಾಗೇ ಇರುತ್ತೆ. ಆಯ್ತಲ್ವಾ? ಚೆನ್ನಾಗಿ ನುಣ್ಣಗಾಗ್ಬಿಟ್ಟಿದೆ. ಸಾಕಲ್ಲ? ಈಗ ಅದು ಪ್ಯಾನ್ ಕೊಡಿ, ಬಾಣಲಿ ಕೊಡಿ. ಅದನ್ನ ಒಲೆ ಹಚ್ಕೊಂಡ್ಬಿಡ್ತೀರಾ? ಇದಚ್ಚಲ ಈ ಕಡೆದೆ ಹಚ್ಬಿಡಿ. ಎಣ್ಣೆ ಕೊಡಿ. ಓಕೆ. ಇದಿವಾಗ ಮಧ್ಯಾಹ್ನ ಅನ್ನಕ್ಕೆ ತಿನ್ನುವಂತದ ಇದು? ಮುದ್ದೆ ಅನ್ನ ಅಷ್ಟೇನೆ, ಊಟಕ್ಕೆ, ಮಧ್ಯಾಹ್ನದ ಊಟಕ್ಕೆ. ನೀವು ಮುದ್ದೆ ಎಲ್ಲ ಮಾಡ್ತೀರಾ ಮನೆಯಲ್ಲಿ? ಅಯ್ಯೋ, ತುಂಬಾ ಇಷ್ಟ ನಮಗೆ ಮುದ್ದೆ. ಹೌದಾ? ಪ್ರತಿದಿನ ಮಾಡ್ತೀರಾ? ಇಲ್ಲ, ದಿನ ಇಲ್ಲ. ಚಪಾತಿ, ಅನ್ನ, ನವಣಕ್ಕಿ ಅನ್ನ, ಹೀಗೆ ವೆರೈಟೀಸ್ ಮಾಡ್ತಾ ಇರ್ತೀನಿ. ಈಗ ಒಗ್ಗರಣೆಗೆ ಬೇಕಾದಂತ ಸಾಮಾನು: ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಸಾಸಿವೆ ತಗೊಳ್ಳಿ. ಸ್ಪೂನ್ ಬೇಕಾ? ಬೇಡ, ಜೀರಿಗೆ. ಸೊ ಅವರೆಕಾಳು ಕಾಲದಲ್ಲಿ ತುಂಬಾ ಅವರೆಕಾಳದ್ದು ಮಾಡ್ತಾ ಇರ್ತೀರಾ? ಲಾಸ್ಟ್ ಟೈಮ್ ಬಂದು 2 ಅವರೆಕಾಳಿದು ನೀವು ವೆರೈಟೀಸ್ ಮಾಡ್ತಾನೆ ಇರ್ತೀನಿ ನಾನು. ಒಣ ಮೆಣಸಿನ್ಕಾಯಿ ಕೊಡಿ. ಅಲ್ಲಿ ಒಂದು ಸ್ವಲ್ಪ ಸಾಂಬಾರ್ ಪೌಡರ್ ಇದೆ, ಗರಂ ಮಸಾಲ. ಇದು ಒಳ್ಳೇದು. ಇದ್ರಲ್ಲೆಲ್ಲ ನೀವೇ ಮಾಡಿದ್ದೀರಾ ಮನೇಲಿ? ಹೌದು, ನಾನೇ ಮಾಡಿದ್ದೆ. ಕರಿಮೆಣಸು, ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಚಕ್ಕೆ, ಆಮೇಲೆ ಲವಂಗ ಹಾಕಿ ಸ್ವಲ್ಪ ಬಿಸಿ ಮಾಡಿ ಪೌಡರ್ ಮಾಡಿ. ಪೆಪ್ಪರ್. ಹೌದೌದು, ಗೊತ್ತಾಯ್ತು. ಯಾಕಂದ್ರೆ ಈಗ ಇಂಗ್ಲಿಷ್ ವರ್ಡೇ ಜಾಸ್ತಿ ಉಪಯೋಗಿಸ್ತಾರೆ ಎಲ್ರು. ಇಲ್ಲಪ್ಪ, ನಾನು ಅಚ್ಚ ಕನ್ನಡದವಳು, ನಾನು ಕನ್ನಡನೇ ಉಪಯೋಗಿಸ್ತೀನಿ. ಅಚ್ಚಟಪಟ ಅಂದ ತಕ್ಷಣ ಸ್ವಲ್ಪ ಕರ್ಬೇವು ಹಾಕೋಣ. ಇದಕ್ಕೆ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ಖಾರದ ಪುಡಿ ಹಾಕಂಗಿಲ್ಲ. ಹೌದಾ? ಖಾರ ಏನಿದೆ ಹಾಗಾದ್ರೆ? ಖಾರ ಏನಿದ್ರು ಇದು ಖಾರ ಒಗ್ಗರಣೆ ಹಾಕುವಂಥದ್ದು. ಇದು ಈ ಅವರೆಕಾಳು ಸಾರು ಖಾರ ಜಾಸ್ತಿ ಮಾಡೋ ಹಂಗಿಲ್ಲ. ಹೌದಾ? ಈಗ ಚಟಪಟ ಅಂತಿದೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ.
ಒಂದು 4 ಒಣಮೆಣಸಿನ್ಕಾಯಿ ಮುರಿದಿಟ್ಟಿದ್ದೀನಿ. ಬ್ಯಾಡ್ಗೆ ಮೆಣಸಲ್ಲ ಸ್ವಲ್ಪ ಇದೆ ಇರ್ಲಿನಾ ಕೊಡಿ, ಅದೇ ಕೊಡಿ ಮೇಡಮ್. ನೀವು ಉಪಯೋಗಿಸ್ಬೇಕಾದ್ರೆ ಸೌಟ್ ತಗೊಳ್ಳಿ ಸರಿ, ಹಾಕೊಳ್ಳೋಕ್ಕೆ. ಸರಿ. ಹೌದೌದು. ಅದೇ ಸ್ವಲ್ಪ ಈರುಳ್ಳಿ ಕೊಡಿ. ಈರುಳ್ಳಿ. ಸೊ ಅವರೆಕಾಳಿದು ಹುರ್ಗಾಳು ರೊಟ್ಟಿ ಅದೆಲ್ಲ ಮಾಡ್ತೀರಾ? ಹುರ್ಗಾಳು ಮಾಡಕ್ಕೆ ಹೋಗಲ್ಲ, ಮುಂಚೆ ಎಲ್ಲ ಮಾಡ್ತಿದ್ದೆ ಶ್ರೀ. ಈ ಮಧ್ಯೆ ಸ್ವಲ್ಪ ಬಿಟ್ಬಿಟ್ಟಿದ್ದೀನಿ. ಮಕ್ಕಳಿಲ್ಲ ಮನೇಲಿ, ಎಲ್ಲ ಅವ್ರವ್ರ ಪಡೆಗಿದ್ದಾರೆ. ಇನ್ನು ನಾನು ಒಬ್ಬಳೇ ತಿನ್ಕೊಂಡು ತಿನ್ನೋಂಥದ್ದು ಏನಿದೆ? ಏನೋ ಒಂದು 20 ರೂಪಾಯಿ ಕೊಟ್ಬಿಟ್ರೆ ಅವರೆಕಾಳು ಖಾರ ಸಿಕ್ಬಿಡುತ್ತೆ. ಸೊ ಸಿಂಪಲ್ ಆಗಿರೋ ಊಟ ಮಾಡೋದು ಸಾಕು ನಮಗೆ ಬೇಕಾದಷ್ಟು. ಸೊ ಅದು ಸ್ವಲ್ಪ ಹುರಿಬೇಕಾ ಈಗ? ಸಾಕಷ್ಟು ಸಾಕು. ಈಗ ಗರಂ ಮಸಾಲ ಹಾಕೋಣ ಒಂಚೂರು. ಓಕೆ, ಅರಿಶಿನದ ಪುಡಿ ಕೊಡಿ. ಅದು ನಿಮಗೆ ಗರಂ ಮಸಾಲ ಎಷ್ಟು ಬೇಕು ನಿಮ್ಮ ಇಷ್ಟ, ನಿಮ್ಮ ಇಷ್ಟ. ಯಾಕಂದರೆ ಖಾರ ಇರುತ್ತಲ್ವ ಅದು ಸ್ವಲ್ಪ. ಈಗ ಈರುಳ್ಳಿ ಹುರಿದಾಗಿದೆಯಾ? ಹಾಗಿದೆ. ಇನ್ನೇನು ಹಾಕೋದು? ಕಾಳು ಕೊಡಿ. ಅವರೆಕಾಳು ಇದು 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 ಸಾರಿ, ಇದು ರುಬ್ಬಿದ್ದು. ರುಬ್ಬಿದ್ದೆ ಹಾಕ್ಲಿಲ್ಲ ಅಂದ್ರೆ ಮತ್ತೆ ಅಲ್ವಾ? ಇಲ್ಲ, ಎಷ್ಟೋ ಸತಿ ಅಡಿಗೆ ಮಾಡುವಾಗ ಹಂಗೇನೆ ಮರ್ತೋಗ್ಬಿಡುತ್ತೆ. ಮರ್ತೋಗ್ಬಿಡುತ್ತೆ. ಎಲ್ಲ ಪಕ್ಕದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ ಗೆದ್ವು. ಹೌದು, ಏನೋ ಗಮನ ಬೇರೆ ಕಡೆ ಹೋದ್ರೆ ಅದು ಏನೋ ಆಗಿ ಏನೋ ಆಗ್ಬಿಡುತ್ತೆ. ನೀರು ಕೊಡಿ. ಮತ್ತೆ ಏನ್ ಮಾಡ್ತಾ ಇದ್ದೀರಾ ನೀವು? ಲಾಸ್ಟ್ ಟೈಮ್ ಬಂದಾಗ ತುಂಬಾ ಆಕ್ಟಿವ್ ಆಗಿ ಹಾಡು ಡ್ಯಾನ್ಸು ಅದೆಲ್ಲ ಮಾಡ್ತೀನಿ. ಇತ್ತೀಚೆಗೆ ಏನಾದ್ರು ಹೋಗಿದ್ರಾ ಡ್ಯಾನ್ಸ್ ಪ್ರೋಗ್ರಾಮ್ ಆ ಥರ ಎಲ್ಲ? ಇಲ್ಲ ಇಲ್ಲ ಇಲ್ಲ. ಈಗ ಮಾಡಲ್ವಾ? ಹೋಗಲ್ವಾ? ಇಲ್ಲ, ಡ್ಯಾನ್ಸ್ ಇಲ್ಲ. ಬೇರೆ ಪ್ರೋಗ್ರಾಮ್ ಎಲ್ಲ ಹೇಳಿದ್ನಲ್ಲ, ನಮ್ಮ ಸ್ನೇಹ ಇದೆ ಸಂಘ ಅಂತ, ಅಲ್ಲಿ ವರ್ಷಕ್ಕೊಂದ್ಸಲ ಡ್ಯಾನ್ಸು ಹಾಡು ಡ್ರಾಮಾ ಇದೆಲ್ಲ ಇರುತ್ತೆ, ಕಾಂಪಿಟೇಷನ್ನು. ಓಕೆ, ಅಂದ್ರೆ ವಾರ್ಷಿಕೋತ್ಸವ ತರ ಮಾಡ್ತೀರಾ? ಹಾ, ಅದು ನಾನು ಡ್ಯಾನ್ಸ್ ಒಂದು ಬಿಟ್ಬಿಟ್ಟು ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಹೌದಾ? ಇನ್ನು ಯಾವ ತರ ಕಾರ್ಯಕ್ರಮ ಇರುತ್ತೆ? ಹಾಡೆಲ್ಲ ಇರುತ್ತಾ? ಅದೇ ಹೇಳಿದ್ನಲ್ಲ, ವಚನ ಕಾಂಪಿಟೇಷನ್ನು, ಶಿವಭಕ್ತಿ ಹಾಡು ಕಾಂಪಿಟೇಷನ್ನು, ಡ್ರಾಮಾ ಕಾಂಪಿಟೇಷನ್ನು. ಕಾಳು ಕೊಡಿ. ಅವರೆಕಾಳು. ಹಾಂ, ಆಮೇಲೆ ಇದು ಅಷ್ಟು ಹಾಕ್ಬಿಡ್ತೀನಿ ಈಗ. ನೋಡಿ. ಓಕೆ ಓಕೆ ಓಕೆ. ಅವರೆಕಾಳು ಸಾಂಬಾರ್ ಬಿಡಿ, ಎಷ್ಟು ಮಾಡಿದ್ರು ಖಾಲಿ ಆಗ್ಬಿಡುತ್ತೆ. ಸ್ವಲ್ಪ ನೀರು ಕೊಡಿ. ಅದೊಂದು ನಿಂಬೆಹಣ್ಣು ಕೊಡಿ. ಅವರೆಕಾಳು ನಿಂಬೆಹಣ್ಣು ಹೇಳ್ಬೇಕು ಅಂದ್ರೆ ನಿಂಬೆಹಣ್ಣು ಹಾಕೊಂಡ್ಬಿಡಿ. ನಾನು ಇಲ್ಲಿ ಕೆಲವ್ರ ಮನೆಗೆಲ್ಲ ಹೋದಾಗ ಅದೊಂಥರ ಅವರೆಕಾಳು ಇದ್ರಲ್ಲಿ ಒಂಥರ ಸಂಭ್ರಮ. ಅವರೆಕಾಳು ತರ್ತಾರೆ. ಹೌದು, ಉಪ್ಪು ಉಪ್ಪು. ಹೌದು, ನಿಮ್ಗೆ ನಾನು ಅವರೆಕಾಳು ಮಾತಾಡ್ತಾ ಇದ್ರೆ ನಾನ್ ಸ್ಟಾಪ್ ಮಾತಾಡಕ್ ಸ್ಟಾರ್ಟ್ ಮಾಡ್ತೀನಿ. ನೀವೆಲ್ಲ ಹಾಕೊಂಬಿಡಿ, ಮತ್ತೆ ಮಾತಾಡೋಣ ಲಾಸ್ಟ್. ಆಯ್ತು. ಇನ್ನು ಇದು ಸ್ವಲ್ಪ ಕುದ್ಮೇಲೆ ಕೆಳಗಿಳಿಸ್ಬಿಟ್ಟು ನಿಂಬೆಹಣ್ಣು ಹಾಕೊಳ್ಳಿ. ಅಷ್ಟೇನಾ? ಎಲ್ಲ ಹಾಕಿದ್ದೀರಾ? ಓ ಎಸ್. ನಾನಾಗ ಹೇಳ್ತಾ ಇದ್ದೆ ನಿಮ್ಗೆ, ಈ ಅವರೆಕಾಳು ಕಾಲ ಬಂದ್ಬಿಟ್ರೆ ನಾನು ಕೆಲವ್ರ ಮನೆಗೆಲ್ಲ ಹೋಗಿದ್ದೀನಿ, ಒಂಥರ ಸಂಭ್ರಮ. ರಾಶಿ ಅವರೆಕಾಳು ಹಾಕ್ಬಿಡ್ತಾರೆ, ಅವರೆಕಾಯಿ ಸುಲ್ದಿರಲ್ಲ. ಎಲ್ಲ ಕುಟುಂಬದವರೆಲ್ಲ ಕುತ್ಕೊಂಡು, ಮಕ್ಕಳು ಅಜ್ಜಿ ಮೊಮ್ಮಕ್ಕಳು ಎಲ್ಲ ಕುತ್ಕೊಂಡು ಸುಲಿಯೋದೇ ಒಂಥರ ಏನ್ ಹೇಳ್ತಾರೆ, ಮಜಾನೇ ಬೇರೆ ಅದು. ಈಗ ಈ ಸಂದರ್ಭದಲ್ಲಿ ನನಗೊಂದು ನೆನಪು ಬಂತು, ಹೇಳ್ತೀನಿ. ಬಹುಶಃ ಯಾರೂ ಹಂಗೆ ಮಾಡ್ಲಿಕ್ಕಿಲ್ಲ. ನಮ್ಮ ಮಾವನವ್ರಿದ್ದಾಗ, ನಮ್ಮ ಅತ್ತೆ ಮನೇಲಿದ್ದಾಗ ನಾನು ಏನು ಗೊತ್ತಾ, ಅವರೆಕಾಳು ಉಸ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರತಿದಿನ. ಅವರೆಕಾಳು ಕಾಲದಲ್ಲಿ ಬರೀ ಅವರೆಕಾಳು ಬ್ರೇಕ್ಫಾಸ್ಟು. ಅದು ಹೆಂಗ್ ತಿಂತಿದ್ರು ಅಂದ್ರೆ, ಆ ಸಿಪ್ಪೆ ತೆಗೆಯೋದು ಕಾಳು ತಿನ್ನೋದು, ಸಿಪ್ಪೆ ತೆಗೆಯೋದು ಕಾಳು ತಿನ್ನೋದು. ಇಷ್ಟು ಸಿಪ್ಪೆಗಡ್ಡೆ ನೋಡಿ ಆಶ್ಚರ್ಯ ನಂಗೆ, ಹೆಂಗುಂಟೇನಪ್ಪ ಅಂತ ನೀವು ಹೇಳಿದಕ್ಕೆ ನಂಗೆ ಅದು ಜ್ಞಾಪಕ ಬಂತು. ನಾನು ನೋಡಿದೀನಿ. ಅಥವಾ ಈ ಕೆಲವ್ರ ಮನೇಲಿ ಹಿತ್ಕವರೆ ಮಾಡ್ತಾರಲ್ಲ, ನೆನ್ಸಿಟ್ಟಿರ್ತಾರೆ, ಅದನ್ನ ಕುತ್ಕೊಂಡು ಮಾತಾಡ್ತಾ ಹೆಂಗಸ್ರೆಲ್ಲ ಕುತ್ಕೊಂಡು. ಮುಂಚೆಲ್ಲ ಏನಾಗ್ತದೆ ಅಂದ್ರೆ ಮನೆ ಎದುರುಗಡೆ ಕುತ್ಕೊಂಡು, ಅಂಗಳದಲ್ಲಿ ಕುತ್ಕೊಂಡು ಆಚೀಚೆ ಮನೆಯವರೆಲ್ಲ ಮಾತಾಡೋದು, ಅದೇ ಒಂಥರ ಮಜಾನೇ, ಒಂಥರ ಏನ್ ಹೇಳ್ತಾರೆ, ಗಮ್ಮತ್ತೆ ಬೇರೆ ಅದು. ಹೌದು. ನೋಡಿ, ಈಗ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನಾನು. ಇದು ನಿಮ್ಮಿಷ್ಟ, ನಿಂಬೆಹಣ್ಣು ಸ್ವಲ್ಪ ಹುಳಿಬೇಕು ಅಂದ್ರೆ ಒಂಚೂರು ಹಾಕ್ಕೋಬೋದು. ಓಕೆನಾ? ಸರಿ, ಆಯ್ತಪ್ಪ. ಇದಿವಾಗ ಅವರೆಕಾಳಿದ ಇದು ಸಾಂಬಾರ್ ರೆಡಿ ಆಗ್ಬಿಟ್ಟು ಬರೀ ಅವರೆಕಾಳು. ಸರಿ ಸರಿ. ಹಾಗಾದ್ರೆ ಓಕೆ, ಅದು ಬಿಸಿನೇ ಇದೆ ಅಲ್ವಾ? ಸೊ ಇನ್ನೊಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲಮ್ಮ, ಏನ್ ಮಾಡ್ತಾ ಇದ್ದೀರಾ? ಇದೊಂದು ಟೊಮೆಟೊ ತಿಳಿಸಾರು. ಟೊಮ್ಯಾಟೊ ತಿಳಿಸಾರು ಅಂತ ನನ್ಗೆ ನೆನಪಿದೆ. ಲಾಸ್ಟ್ ಟೈಮ್ ಬಂದಾಗ ನೀವು ನನಗೆ ತುಂಬಾ ಸಾರುಗಳು ಗೊತ್ತು ಅಂತ ಹೇಳಿದ್ರಿ. ತಿಳಿಸಾರು, ತಿಳಿಸಾರು ಬೇರೆ ಬೇರೆ. ಹೌದು, ತಿಳಿಸಾರು ಬೇರೆ, ಸಾಂಬಾರ್ ಬೇರೆ. ತಿಳಿಸಾರಲ್ಲಿ ಎಷ್ಟು ತರ? ತಿಳಿಸಾರದಲ್ಲಿ ಆಕ್ಚುಲಿ ನನಗೆ ಗೊತ್ತಿದ್ದಂಗೆ 4 ವೆರೈಟೀಸ್ ಇದೆ.
ಅದರಲ್ಲಿ ಟೊಮೆಟೊ ಸಾರು, ಹುಣಸೆಹಣ್ಣು ಸಾರು, ತೊಗರಿಬೇಳೆ ತಿಳಿ ಸಾರು, ಇನ್ನೊಂದು ಮಾವಿನಕಾಯಿ ತಿಳಿ ಸಾರು. ಬಟ್ ಈಗ ಮಾವಿನಕಾಯಿ ಸಿಗೋಲ್ಲ, ಸೀಸನ್ ಅಲ್ಲಿ ಆದ್ರೆ ಹುಡುಕಿ ಸಾಕಾಗೋಯ್ತು, ಸಿಗ್ಲೇ ಇಲ್ಲ ಮಾವಿನಕಾಯಿ. ಮಾವಿನಕಾಯಿ ಸಿಗುತ್ತಲ್ಲ ಸೀಸನ್, ಅವಾಗ ಬನ್ನಿ ಖಾನಾವಳಿಗೆ ಬಂದು ಮಾಡಿ. ಏನನ್ಸ್ತು ನೀವು ಲಾಸ್ಟ್ ಟೈಮ್ ಬಂದಾಗ ನಿಮ್ಮ ಹತ್ರ ಕೇಳಕ್ ಮರ್ತೋಯ್ತು, ಆ ಖಾನಾವಳಿಯಲ್ಲಿ ಆಲ್ರೆಡಿ ಮಾಡಿದೀರಾ ಅಡಿಗೆನ? ಹೌದು ಹೌದು. ನಿಮ್ ಮಗ ಫಾರಿನ್ ಅಲ್ಲಿ ಇದಾರೆ ಅಂತ ಹೇಳಿದ್ರಲ್ವಾ, ನೋಡಿದಾರ ಎಲ್ಲ? ಏನ್ ರಿಯಾಕ್ಷನ್ ಬಂತು ಅವ್ರದ್ದೆಲ್ಲ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವನು ಬಹುಶಃ ನನ್ಗನ್ಸುತ್ತೆ ಟೂರ್ಗೆ ಹೋಗಿರ್ಬೇಕು ಅವನು. ಹೌದಾ? ಫ್ರೆಂಡ್ಸ್ ಎಲ್ಲ ನೋಡಿದಾರ? ಫೋನ್ ಮಾಡಿದಾಗ ನನ್ಗೆ ಹೇಳಿದ್ದ, ಒಂದು ವಾರ ಬಿಟ್ಕೊಂಡು ಫೋನ್ ಮಾಡ್ತೀನಮ್ಮ ಅಂತ. ಸೊ ಅವನಿಗೆ ತಲುಪಿಲ್ಲ ಅನ್ಸುತ್ತೆ. ಫ್ರೆಂಡ್ಸ್ ಎಲ್ಲ ನೋಡಿದಾರ? ಓ ಎಲ್ಲಾರ್ಗು ನಾನು ಮಾಡಿ ಕಳ್ಸ್ಬಿಟ್ಟಿದ್ದೆ. ಓ ಚೆನ್ನಾಗಿದೆ, ಏನ್ ಜೋರಾಗಿದೆಯಾ? ಹೌದಾ? ಓಕೆ, ಇರ್ಲಿ. ನಮ್ಮ ಉದ್ದೇಶ ಎಲ್ರಿಗೂ ಏನು ಹೊಸ ಅಡುಗೆಗಳ ಪರಿಚಯ ಆಗ್ಬೇಕು. ನಮ್ಮ ಖಾನಾವಳಿ ಉದ್ದೇಶನೇ ಅಷ್ಟು. ಅದು ರೀಚ್ ಆಗಿದ್ರೆ ನಮಗೂ ಸಂತೋಷ. ಎಲ್ರೂನು ಡೇಟ್ ಹೇಳಮ್ಮ, ಟೈಮು ಡೇಟ್ ಹೇಳಮ್ಮ ಬಂದ್ಮೇಲೆ ಅಂತಂದ್ರು. ಓ ಖಂಡಿತ ಹೇಳ್ತೀನಿ ಅಂತ ಹೇಳಿದ್ದಾರೆ ಅವರು. ಸರಿ, ಇನ್ನು ಟೊಮ್ಯಾಟೊ ತಿಳಿ ಸಾರು ಮಾಡ್ತೀರಲ್ಲ? ಟೊಮ್ಯಾಟೊ ರಸಂ ಅಲ್ವಾ? ಹೌದಾ? ಸರಿ, ಹೆಸರು ತಿಳಿ ಸಾರು ರಸಂ ಎರಡು ಒಂದೇ. ಓಕೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ? ಇದಕ್ಕೆ ಸಾಸಿವೆ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಖಾರದ ಪುಡಿ ಮಾಡ್ತೀವಲ್ಲ ಅದೊಂದು, ಆಮೇಲೆ ಬೆಲ್ಲ. ಓಕೆ ಓಕೆ, ಸರಿ. ಇದಿವಾಗ ಸಾರಿನ ಪುಡಿ ತರನಾ? ಖಾರದ ಪುಡಿ ಅಂದ್ರೆ ಧನಿಯಾ, ಜೀರಾ ಎಲ್ಲ ಹಾಕಿದಿರಾ? ಕೆಂಪು ಮೆಣಸು ಎಲ್ಲ ನಾವು ಮನೇಲಿ ಮಾಡಿಟ್ಕೊಂಡಿರ್ತೀವಲ್ವಾ, ಸಾಮಾನ್ಯ ಅದಕ್ಕೆಲ್ಲ ಗರಂ ಮಸಾಲ ಹಾಕ್ತೀವಿ ನಾವು, ಅದರದ್ದು. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ಲ? ಓ ಎಸ್. ಓಕೆ, ಏನ್ ಬೇಕು ನಿಮ್ಗೆ? ಬಾಂಡ್ಲಿ ಕೊಡಿ. ಓಕೆ, ಒಲೆ ಹಚ್ಕೊಳ್ತೀರಮ್ಮ? ಎಣ್ಣೆ ಕೊಡಿ. ತಿಳಿ ಸಾರುಗಳೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಎಸ್ಪೆಷಲಿ ನೆಗಡಿ ಕೆಮ್ಮು ಆದಾಗ ಬಹಳ ಒಳ್ಳೇದು. ಅವಾಗ ಮಾಡಿಟ್ಕೊಂಡು ಕುಡಿತಾ ಇರೋದು. ಸೊ ಸೂಪ್ ತರನೂ ಆಗತ್ತೆ ಅಂತ? ಹೌದು. ಇದು ಸಾಸಿವೆ ಜೀರಿಗೆ ಕೊಡಿ. ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ. ಓಕೆನಾ? ಓಕೆ. ಜೀರಿಗೆ ಜೀರ್ಣಕ್ಕೆಲ್ಲ ಒಳ್ಳೇದು. ಹೌದು ಅಲ್ವಾ? ಸ್ವಲ್ಪ ಜಾಸ್ತಿ ಆದ್ರೂ ರುಚಿನೂ ಚೆನ್ನಾಗಿರುತ್ತೆ, ದೇಹಕ್ಕೆ ಆರೋಗ್ಯಕ್ಕೆ. ಕರಿಬೇವು ಸೊಪ್ಪು ಕೊಡಿ, ಒಣ ಮೆಣಸಿನ್ಕಾಯಿ ಕೊಡಿ. ಇನ್ನೊಂದು ಏನು ಅಂತಂದ್ರೆ ಕರಿಬೇವು ಸೊಪ್ಪು ನಾವು ಸಾಮಾನ್ಯ ಹಾಗೆ ಹಾಕ್ಬಿಡ್ತೀವಲ್ವಾ, ಏನ್ ಮಾಡ್ತಾರೆ ತಿನ್ಬೇಕಾದ್ರೆ ಕರಿಬೇವು ಸೊಪ್ಪೆಲ್ಲ ಪಕ್ಕಕ್ಕೆ ತಳ್ಳಿರ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಕರಿಬೇವು ಸೊಪ್ಪನ್ನ ಸಣ್ಣಗೆ ಹೆಚ್ಚಿಬಿಡ್ಬೇಕು. ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ರೆ ಅದು ಅದ್ರ ಜೊತೆಗೆ ಮಿಕ್ಸ್ ಆಗೋಗ್ಬಿಡುತ್ತೆ, ಅದು ಗೊತ್ತೇ ಆಗಲ್ಲ. ಯಾಕಂದ್ರೆ ಇದು ತುಂಬಾ ಒಳ್ಳೇದು, ಆರೋಗ್ಯಕ್ಕೆ ಒಳ್ಳೇದು. ನಾನು ಇನ್ನೊಂದು ಐಡಿಯಾ ಮಾಡಿದ್ದೀನಿ, ಅಂದ್ರೆ ನಾನು ಅದನ್ನ ಪುಡಿ ಮಾಡಿ ಇಟ್ಬಿಡ್ತೀನಿ ಅಡಿಗೆ ಮನೆಯಲ್ಲಿ. ನೀವು ಹೇಳಿದ್ರಲ್ಲ, ಈಗ ನಾನೇನು ಅಂದ್ರೆ ಕರಿಬೇವು ಮಿಗುತ್ತೆ ಅಂತ ಇಟ್ಕೊಳ್ಳಿ, ಮಿಗುತ್ತೆ ಅದನ್ನೆಲ್ಲ ಒಂದ್ ಕಡೆ ಹಾರಾಕ್ಬಿಟ್ಟು ಫುಲ್ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅವಾಗ ಒಂದ್ ಸ್ಪೂನ್ ಹಾಕ್ಬಿಟ್ರೆ ತೆಗ್ದಿಡೋದು ಆಗೋದಿಲ್ಲ. ನಾನು ಅದನ್ನ ಒಗ್ಗರಣೆಗೂ ಹಾಕಲ್ಲ, ಮೇಲ್ ಹಾಕ್ಬಿಡ್ತೀನಿ. ಅದು ಒಳ್ಳೇದು ಬಿಡಿ. ಈಗ ಒಂದು 4 ಒಣ ಮೆಣಸಿನಕಾಯಿ ಹಾಕೋಣ. ಅದರಲ್ಲಿ ಕಬ್ಬಿಣದ ಅಂಶ ಎಲ್ಲ ಕರಿಬೇವಲ್ಲಿ ಇರುತ್ತೆ, ಆದ್ರಿಂದ ಆಮೇಲೆ ಪಚನ ಕ್ರಿಯೆಗೆ ತುಂಬಾ ಒಳ್ಳೆಯದು. ಹೌದು. ಸೊ ಹಾಗಾಗಿ ಏನೋ ಒಂದು ಸರ್ಕಸ್ ಮಾಡಬೇಕು. ಆಯ್ತಾ? ಈಗ ಇದಕ್ಕೇನಪ್ಪ ಅಂದ್ರೆ ಈರುಳ್ಳಿ ಹಾಕಲ್ಲ. ಹೌದಾ? ಅರಿಶಿನ, ಇದು ಬೆಳ್ಳುಳ್ಳಿ ಕೊಡಿ, ಬೆಳ್ಳುಳ್ಳಿ ಶುಂಠಿ. ಬೆಳ್ಳುಳ್ಳಿನೂ ಜಾಸ್ತಿ ಹಾಕ್ಬಾರ್ದು, ತುಂಬಾ ಅಂದ್ರೆ ತುಂಬಾ ವಾಸನೆ ಬಂದ್ರೆ ತಿನ್ನಕ್ಕಾಗಲ್ಲ, ಕುಡಿಯಕ್ಕಾಗಲ್ಲ ಅಲ್ವಾ? ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗಕ್ಕೆ ವಾಸನೆ ಅಂತಾರಲ್ಲ, ಅವಾಗ ಸ್ವಲ್ಪ ನೋಡ್ಕೊಂಡು. ಶುಂಠಿನ ಸ್ವಲ್ಪ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಿದ್ರೆ ಒಳ್ಳೇದು, ಬಾಯಿಗೆ ಸಿಗಬಾರ್ದು ಅಲ್ವಾ? ಏನು ಸ್ವಲ್ಪ ಇದು ಗರಂ ಮಸಾಲ, ಅರಿಶಿನದ ಪುಡಿ. ಗರಂ ಮಸಾಲನ ಇದು ಇದನ್ನು ನಾನು ಮುಂಚೆನೇ ಹೇಳಿದೆ ನಿಮಗೆ. ಏನಪ್ಪ ಅಂದರೆ ಈ ಗರಂ ಮಸಾಲ ಕೆಮ್ಮು ನೆಗಡಿ ಬರುತ್ತಲ್ಲ, ತುಂಬ ಒಳ್ಳೆಯದು. ಇನ್ನೊಂದು ಏನು ಹೇಳ್ತಾರೆ ಗೊತ್ತಾ, ಆ್ಯಕ್ಚುಲಿ ಹೇಳೋದೇನು, ಅಡುಗೆ ಮನೆ ಇದು ಔಷಧಾಲಯ ಇದ್ದಂಗೆ, ಅಂದರೆ ಮೆಡಿಕಲ್ ಶಾಪ್ ಇದ್ದಂಗೆ. ಹೌದು. ಅಲ್ಲಿ ಏನಂದ್ರೆ ಒಂದು ಆಯುರ್ವೇದದ ಈಗ ಏನದು ಡಾಕ್ಟರ್ ಇದು ಮೆಡಿಸಿನ್ಸ್ ಇರುತ್ತೆ ಅಂತ. ಖಾರದ ಪುಡಿ ಕೊಡಿ, ಹುಣಸೆಹಣ್ಣು ಕೊಡಿ. ಟೊಮೆಟೊ ಹಾಕ್ಬಿಟ್ಟು ನೀವು ಯಾಕೆ ಹುಣಸೆಹಣ್ಣು ಹಾಕ್ತೀರಾ ಅಂತ ಕೇಳ್ಬೋದು. ಸ್ಪೂನ್ ಕೊಡಿ. ಯಾಕಂದ್ರೆ ಅದೇ ಹುಳಿ ಇರುತ್ತೆ, ನೀವು ಯಾಕೆ ಹುಣಸೆಹಣ್ಣು ಹಾಕ್ತೀರಾ ಮತ್ತೆ ಅಂತ ಕೇಳ್ಬೋದು.
ಯಾಕೆ ಹಾಕ್ತೀನಿ ಅಂದರೆ ಕೆಲವು ಟೈಮ್ ಈ ಟೊಮೆಟೊ ಇರುತ್ತಲ್ಲ ಹುಳಿ ಇರಲ್ಲ, ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಟೇಸ್ಟ್ಗೆ ಹುಣಸೆ ಕೊಡ್ಲಾ? ಅದಕ್ಕೋಸ್ಕರ ಹುಳಿ ಇಲ್ಲದೆ ಇದ್ರೆ ಆ ಸಾರಿಗೆ ಟೇಸ್ಟ್ ಸರಿ ಇರಲ್ಲ. ಆಗಲ್ಲ. ನೀರು ಕೊಡಿ. ನೀರು ಸಾಕ? ನೀರು ಬೇಕಾಗತ್ತಾ? ಆಮೇಲೆ ಇನ್ನೊಂದು ಏನು ಅಂದರೆ ಕೆಲವ್ರಿಗೆ ಬೆಳ್ಳುಳ್ಳಿ ಇಷ್ಟ ಇರಲ್ಲ, ಅವ್ರು ಹಿಂಗೆ ಹಾಕ್ಕೋಬೋದು. ಹಾಕ್ಕೋಬೋದು, ಧಾರಾಳವಾಗಿ ಹಾಕ್ಕೋಬೋದು. ಹೌದು, ಹಿಂಗ್ ಹಾಕಿದ್ರೆ ಅಂದ್ರೆ ಬೆಳ್ಳುಳ್ಳಿ ಹಾಕಿದ್ರೆ ಹಿಂಗ್ ಹಾಕುವ ಅಗತ್ಯ ಇಲ್ಲ ಅಂತ ಇಲ್ಲ, ಎರಡರಲ್ಲಿ ಒಂದು ಹಾಕ್ಬೇಕಷ್ಟೇ. ಪರಿಮಳ ಎರಡು ಮಿಕ್ಸ್ ಆಗಲ್ಲ. ಸರಿ. ಇದು ಬೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಬೇಕಾದ್ರೆ ಆಮೇಲೆ ಖಾರ, ಸಿಹಿ, ಉಪ್ಪು ನೋಡಿಕೊಂಡು ಕುದ್ದಾದ್ಮೇಲೆ ಮತ್ತೆ ಬೇಕಾದ್ರೆ ಮೇಲೆ ಹಾಕ್ಕೋಬೋದು. ಸಿಹಿ ಜಾಸ್ತಿ ಬೇಕು ಅಂದ್ರೆ ಹಾಕ್ಕೋಬೋದು. ಇನ್ನೇನ್ ಬೇಕು? ಟೊಮೆಟೊ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಇದ್ರದ್ದು ಇನ್ನೊಂದು ಹೇಳ್ತೀನಿ ನಿಮ್ಗೆ ಏನು ಅಂತ. ಈಗ ನಾವು ಅದು ಟೊಮೆಟೊ ಸಾಸ್ದು ಅದೇನೋ ಪ್ಯಾಕೆಟ್ ಸಿಗುತ್ತಲ್ಲಪ್ಪ, ಏನು ಟೊಮ್ಯಾಟೊ ಸಾಸ್ ಎಲ್ಲ ಸಿಗುತ್ತಲ್ಲ, ಸುಮ್ಮನೆ ಹಂಗೆ ಸ್ಪೂನ್ ಕೆಚಪ್ ಅಂತಲ್ಲ, ಕೆಚಪ್ ಏನೋ ಅಂತಾರಲ್ಲ, ಅದು ನೀವು ಈಗ ನಾನು ಮಾಡಿದ್ನಲ್ಲ ಇದಕ್ಕೆ ಒಣ ಮೆಣಸಿನ್ಕಾಯಿ ಒಂದು ಹಾಕ್ಬಾರ್ದು, ಅಷ್ಟೇ ಜನ. ಇದನ್ನ ನಾನೀಗೇನು ಮಾಡ್ತೀನಿ, ಚೆನ್ನಾಗಿ ಕುದಿಸ್ಬಿಡ್ತೀನಿ. ಈಗ ಉಪ್ಪು ಕೊಡಿ, ಚೆನ್ನಾಗಿ ಕುದಿಸ್ಬಿಟ್ಟು ಏನು ಮಾಡ್ತೀನಿ, ಒಂದು ಬೌಲ್ ಅಷ್ಟು ತೆಗೆದಿಟ್ಬಿಡ್ತೀನಿ. ಯಾಕೆ ಅಂತ ಕೇಳಿ. ಹೇಳಿ, ನೀವು ಹೇಳಿಲ್ಲ ಅಂದ್ರೂ ನೀವೇ ಹೇಳ್ಬಿಡಿ. ಓಕೆನಾ? ಚೆನ್ನಾಗಿ ಕುದ್ಮೇಲೆ ಅರ್ಧ ತೆಗೆದಿಟ್ಬಿಟ್ರೆ ಏನು ಮಾಡಬಹುದು ಅಂದರೆ, ಅದಕ್ಕೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಬೆಲ್ಲನ ಹಾಕ್ಬಿಟ್ಟು ಬ್ರೆಡ್ ಇರುತ್ತಲ್ಲ, ಬ್ರೆಡ್ ಚೆನ್ನಾಗಿ ಟೋಸ್ಟ್ ಮಾಡಿಬಿಡ್ಬೇಕು. ಅದಕ್ಕೆ ತುಪ್ಪ ಸವರ್ಬಿಡ್ಬೇಕು. ತುಪ್ಪ ಇಲ್ಲ ಬೆಣ್ಣೆ ಮನೇಲಿ ಏನಿರುತ್ತೋ ಅದನ್ನು ಸಣ್ಣ ಪೀಸ್ ಮಾಡಿ ಆ ಬೌಲ್ಗೆ ಹಾಕ್ಬಿಟ್ಟು ತಿಂದ್ರೆ ಟೊಮೆಟೊ ಕೆಚಪ್ ಕ್ಲಾಸ್ ಆಗಿರುತ್ತೆ. ನಾವು ಹಾಕೊಂಡಿದ್ದು ಏನು ಬಂದ್ರೆ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ. ಕರೆಕ್ಟ್ ಅಲ್ವಾ? ಒಳ್ಳೆದಲ್ಲ, ಆರೋಗ್ಯಕ್ಕೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ. ಯಾವುದೋ 2 ವರ್ಷದ ಹಿಂದೆ ಮಾಡಿರ್ತಾರೆ, ನಾವು ಆ ತರ ಆಗಿರುತ್ತೆ. ಆರೋಗ್ಯನೂ ಹಾಳು ಮಾಡ್ಕೊಳ್ಳೋದ್ಕಿಂತ ವಾಸಿ ಇದು. ಶ್ರೀ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡಿ. ಇನ್ನೇನು ಮುಗೀತು ಎಲ್ಲ ಆದಂಗೆ ಎಲ್ಲ. ಕುದಿವಾಗ ಚೆನ್ನಾಗಿ ಅದ್ರದ್ದು ಘಮ ಘಮ ಅಂತ, ಅದಕ್ಕೆಲ್ಲ ಕೊನೆಗೆ ಹಾಕೋದು ಅದನ್ನ. ಆಯ್ತಾ? ರೆಡಿ ಆಗಿದೆ. ಈಗ ಸ್ಟವ್ ಹಾಕ್ಸ್ಬಿಡ್ತೀನಿ. ಎಲ್ಲಿ ಅದು ಕೊಡಿ ಪ್ಲೇಟ್. ಓಕೆ, ಅನ್ನ ರೆಡಿ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಅವರೆಕಾಳು ಸಾಂಬಾರು ರೆಡಿ ಇದೆ. ಸೌಟ್ ಕೊಡಿ. ಸೊ ಇದು ಅನ್ನಕ್ಕೆ ತಿಳಿಸಾರು ಒಳ್ಳೆ ಕಾಂಬಿನೇಷನ್ ಅಂತ ಅನ್ನಕ್ಕೂ ಹಾಕೋಬಹುದು, ಹಾಗೇನೂ ಕುಡಿಬಹುದು. ಆಯ್ತಾ? ಸ್ವಲ್ಪ ಯುವತಿ ಕೊಡ್ತೀರಾ? ಯಾಕಂದರೆ ನಾವು ಏನೇ ಅಡುಗೆ ಮಾಡಿದ್ರೂ ಅನ್ನದಾತನ್ನ ಜ್ಞಾಪಿಸ್ಕೊಳ್ದಲೇ ತಿನ್ನೋ ಹಾಗಿಲ್ಲ. ಸೊ ಯುವತಿ ಹಚ್ಬಿಟ್ರಂತೂ ಸಕಲ ಕಾರ್ಯ ಮುಗ್ದಂಗೆ, ಆಹಾರ ಪ್ರಸಾದ ಆಗತ್ತೆ. ನಾವು ಅನ್ನದಾತನ್ನ ನೆನೆಸ್ಕೊಂಡಂಗೆ ಆಗತ್ತೆ. ಸರಿ, ಓಕೆನಾ? ಓಕೆ, ತೊಳಿಗ ಟೇಸ್ಟ್ ಮಾಡಿ. ಓಕೆ, ಅವರೆಕಾಳಿನ ಸಾರು ಮತ್ತೆ ಟೊಮ್ಯಾಟೊ ತಿಳಿಸಾರು ಅಲ್ವಾ? ಸೊ ತಿಳಿಸಾರಂತೂ ಬಿಸಿ ಬಿಸಿ ಇದೆ. ಫಸ್ಟ್ ನನ್ನ ಫೇವ್ರೆಟ್ ಅವರೆಕಾಳು ಹಾಕೊಂಡ್ಬಿಡ್ತೀನಿ. ಬಿಸಿ ಇದೆ ಸ್ವಲ್ಪ, ಅಷ್ಟು ಬಿಸಿ ಇಲ್ಲ, ತಣ್ಣಗಾಗ್ಬಿಟ್ಟು ಮಾಡಿ ಇಟ್ಟಿದೀವಲ್ಲ, ಪರವಾಗಿಲ್ಲ. ಸೌಟಲ್ಲಿ ಹಾಕ್ಲಾ? ಬೇಡ ಬೇಡ ಬೇಡ, ತಿಳಿ ಹಾಕೊಳ್ಳಿ ಇನ್ನೊಂಚೂರು. 1 ಸ್ಪೂನ್ಗೆ ಸಾಕು. ನಾನು ಕಾಳೆ ಇಷ್ಟಪಡೋದು ಜಾಸ್ತಿ. ಆಯ್ತಾ? ಒಂಥರ ವಿಭಿನ್ನವಾಗಿದೆ ರೆಗ್ಯುಲರ್ ಸಾಂಬಾರ್ಗಿಂತ. ಹೌದು, ತುಂಬ ರುಚಿಯಾಗಿದೆ. ಕಾಳುಗಳು ಬಾಯಿಗೆ ಸಿಗ್ತಾ ಇದೆ. ಕಾಳು ನಿಮ್ಗೆ ಇಷ್ಟ ಅಲ್ವಾ? ನನಗಿಷ್ಟನೇ. ಸೊ ಊಟಕ್ಕೆ ಇದನ್ನೇ ಇಟ್ಕೊಳ್ಳೋದಂತೂ 100% ಗ್ಯಾರಂಟಿ. ತುಂಬ ರುಚಿಯಾಗಿ ಮಾಡಿದ್ದೀರಾ. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ತಿಳಿ ಸಾರನ್ನ ಅದನ್ನು ಅನ್ನಕ್ಕೆ ಹಾಕ್ಕೊಳ್ಳಲ್ಲ. ನೀವು ಹೇಳಿದ್ರಲ್ವಾ ಕುಡಿಬೋದು ಅಂತ. ಸೊ ಬೇಡ, ಅದನ್ನು ಸೂಪ್ ಥರನೇ ಕುಡಿದ್ರೆ ಏನಂದ್ರೆ ಅನ್ನಕ್ಕಿಂತ ನನ್ಗನ್ಸುತ್ತೆ ಕುಡಿಯೋಕ್ಕೆ ಚೆನ್ನಾಗಿದೆ. ಒಂಥರ ಹದವಾಗಿದೆ, ಒಳ್ಳೆ ಪರಿಮಳ ಆಗಿದೆ. ಟೊಮ್ಯಾಟೋದು ರಸಂ ಒಂದು ಬೌಲಲ್ಲಿ ಊಟ ಮಾಡಿಬಿಟ್ಟು ಕುಡಿದ್ರೆ ತುಂಬ ರುಚಿಯಾಗಿದೆ. ಸೊ 2
ಹೊಸ ರುಚಿಗಳನ್ನು ಇವತ್ತು ನಮ್ಮ ಖಾನಾವಳಿಯಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀರಾ ನೀವು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳಮ್ಮ. ಶರಣಾರ್ಥಿ. ನಿಮಗೂ ಅಷ್ಟೇ, ನಮಗೆ ಅವಕಾಶ ಮಾಡಿಕೊಟ್ರಲ್ಲ ಅದಕ್ಕೆ ತುಂಬ ಧನ್ಯವಾದಗಳು. ನೋಡೋರೂ ಅಷ್ಟೇ, ನೋಡ್ತಿದ್ದೀರಲ್ಲ ನಿಮಗೂ ಅಷ್ಟೇ ಶರಣಾರ್ಥಿ, ಧನ್ಯವಾದಗಳು. ಅವರೆಕಾಳು ಸಾಂಬಾರು ಮಾಡಲು ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅವರೆಕಾಳು, ಉಪ್ಪು, ನಿಂಬೆಹುಳಿ. ಅವರೆಕಾಳು ಸಾಂಬಾರು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಸ್ವಲ್ಪ ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು, 1 ಚಮಚ ಬೇಯಿಸಿದ ಅವರೆಕಾಳು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, 2 ಬೆಳಗಿ ಮೆಣಸಿನಕಾಯಿ, ಹೆಚ್ಚಿದ ಈರುಳ್ಳಿ 1, ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ ಹಾಕಿ ಫ್ರೈ ಮಾಡಿ. ರುಬ್ಬಿಟ್ಟುಕೊಂಡ ಮಿಶ್ರಣ, ಬೇಯಿಸಿದ ಅವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5-10 ನಿಮಿಷ ಕುದಿಸಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ನಿಂಬೆ ಹುಳಿ ಸೇರಿಸಿದರೆ ರುಚಿಯಾದ ಅವರೆಕಾಳು ಸಾಂಬಾರ್ ಸವಿಯಲು ಸಿದ್ಧ. ಟೊಮೊಟೊ ರಸಂ ಮಾಡಲು ಬೇಕಾಗುವ ಪದಾರ್ಥಗಳು: ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹುಣಿಸೆ ಹುಳಿ, ಅರಿಶಿಣ, ಬೆಲ್ಲ, ಗರಂ ಮಸಾಲ, ಹಸಿ ಶುಂಠಿ, ಬೆಳ್ಳುಳ್ಳಿ, ಸಾಂಬಾರ್ ಪುಡಿ, ಟೊಮೊಟೊ ರಸಂ ಮಾಡುವ ವಿಧಾನ: ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡ ಹಸಿ ಶುಂಠಿ, ಅರ್ಧ ಚಮಚ ಗರಂ ಮಸಾಲ ಪುಡಿ, 1 ಚಮಚ ಸಾಂಬಾರ್ ಪುಡಿ, ಸ್ವಲ್ಪ ಹುಣಿಸೆ ಹುಳಿ ಹಾಕಿ ಕೈಯಾಡಿಸಿ ನೀರು ಸೇರಿಸಿ ಬೆಲ್ಲ, ರುಬ್ಬಿದ ಟೊಮೊಟೊ ಪ್ಯೂರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಟೊಮೊಟೊ ರಸಂ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ರುಚಿಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.